ಎವ್ರಿವನ್, ನಾನು ನಿಮ್ಮ ಆರ್ಜೆ ಆಂಗ್ರಿ ಬರ್ಡ್. ಇವತ್ತು ನಾವು KSOU MBA MCOM MSc MA ಈ 4 ಕೋರ್ಸ್ನ ಯಾರೇ ಒಂದು ಸ್ಟೂಡೆಂಟ್ಸ್ ತಗೊಬೇಕು ಅಂದ್ಕೊಂಡಿದ್ರು ಆರ್ ಇಫ್ ನೀವು ಆಲ್ರೆಡಿ ತಗೊಂಡಿದ್ರು ಕೂಡ ಅವ್ರಿಗೆ ಕಂಪ್ಲೀಟ್ ಗೈಡ್ ಆಫ್ KSOU ಡಿಗ್ರಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಲೈಕ್ ನಿಮಗೆ ಯಾವ ಥರ ಅಡ್ಮಿಷನ್ಸ್ ಇರುತ್ತೆ ಮತ್ತು ಯಾವ ಥರ ಕಾನ್ವೊಕೇಶನ್ ಪ್ರೂಫ್ ಎಲ್ಲ ತೊಗೊಬೇಕು ಅಂತ ಕಂಪ್ಲೀಟ್ ಡೀಟೇಲ್ಸ್ ಆಫ್ ಜಾನ್ವರಿ ಸೈಕಲ್ ತಿಳಿಸ್ಕೊಳ್ತಾ ಹೋಗ್ತೀನಿ. ಇದರಲ್ಲಿ ಏನೆಲ್ಲ ಕವರ್ ಆಗುತ್ತೆ ಅಂದರೆ ನಿಮಗೆ ಅಡ್ಮಿಷನ್ ಆಗೋದ್ರಿಂದ ಕಾನ್ವೊಕೇಶನ್ ಯಾವಾಗ ಆಗುತ್ತೆ ಅನ್ನೋವರೆಗೂ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ಕೊತಾ ಹೋಗ್ತೀನಿ. ಸೊ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ, ಸೊ ದಟ್ ಯು ವಿಲ್ ಗೆಟ್ ಎ ಬೆಟರ್ ನಾಲೆಜ್ ರಿಗಾರ್ಡಿಂಗ್ ದಿ KSOU ಇಫ್ ಎನಿವನ್ ಇಸ್ ಟೇಕನ್. ಅವ್ರು ಇನ್ನೇನಾದರೂ ತೊಗೊಬೇಕು ಅಂದ್ಕೊಂಡಿದ್ರೆ ಜಾನ್ವರಿ ಸೈಕಲಲ್ಲಿ ನಾನು ಜಾಯ್ನ್ ಆಗ್ತಿದ್ದೀನಿ ಮ್ಯಾಮ್ ಅಂತ ಏನಾದರೂ ಅಂದ್ಕೊಂಡಿದ್ರೆ ಅವರಿಗೂ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ಲೈಕ್ ವಿ ಹ್ಯಾವ್ ಎ KSOU ಸ್ಟೂಡೆಂಟ್ಸ್ ಗ್ರೂಪ್. ಅಲ್ಲಿ ನಾವು ಸ್ಟೂಡೆಂಟ್ಸ್, ನಮ್ಮದು ಒಂದು ದೊಡ್ಡ ಕಮ್ಯುನಿಟಿ ಇದೆ, ಅದರಲ್ಲಿ ನಂಬರ್ ಆಫ್ KSOU ಸ್ಟೂಡೆಂಟ್ಸ್ಗೆ ನಾವು ಅಸೈನ್ಮೆಂಟ್ಸ್, ಇಂಪಾರ್ಟೆಂಟ್ ಕ್ವೆಶನ್ಸ್ ಆರ್ ನೋಟಿಫಿಕೇಷನ್ಸ್ ಆರ್ ಇನ್ನೇನಾದರೂ ಹೆಲ್ಪ್ ಬೇಕಿದ್ರೆ ಪ್ರತಿಯೊಂದು ನಮ್ಮ ಕಡೆಯಿಂದ ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತಿದ್ದೀವಿ. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಬೇಕಿರೋರು ಈ ಸ್ಕ್ಯಾನರ್ ಏನಿದೆ ಅದಕ್ಕೆ ಸ್ಕ್ಯಾನ್ ಮಾಡಿ ಜಾಯಿನ್ ಆಗ್ಬೋದು. ಮತ್ತು ವಿಡಿಯೋ ಒಳಗೆ ಹೋಗೋಕ್ಕೆ ಮುಂಚೆ ನನ್ನ ಚಾನಲ್ ಆರ್ಜೆ ಆಂಗ್ರಿ ಬರ್ಡ್ ಕನ್ನಡ ಅಂತ. ಸೊ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಅವಾಗ ತಾನೇ ನಾನು ಪ್ರತಿ ವಿಡಿಯೋ ಏನಾದರೂ KSOU ಸಂಬಂಧಪಟ್ಟಿದ್ದೇನಾದರೂ ಹಾಕಿದ್ರೆ ತಕ್ಷಣ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಬನ್ನಿ ಇವಾಗ ಸ್ಟ್ರೈಟ್ ಅವೇ ವಿಡಿಯೋ ಒಳಗೆ ಹೋಗೋಣ. ಸೊ ಈ ವಿಡಿಯೋದಲ್ಲಿ ನಾನು ಆ್ಯಸ್ ಐ ಸೆಡ್ ಕಂಪ್ಲೀಟ್ಲಿ ಜಾನ್ವರಿ ಸೈಕಲ್ ಪೀಪಲ್ ಏನಿದ್ದಾರೆ ಅವರಿಗೆ ಮಾತ್ರ ಕಂಪ್ಲೀಟ್ ಗೈಡೆನ್ಸ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಅಡ್ಮಿಷನ್ ಆಫ್ ಜಾನ್ವರಿ ಸೈಕಲ್ KSOU 2 ಸೈಕಲ್ ಇದೆ, ಜಾನ್ವರಿ ಸೈಕಲ್ ಆ್ಯಂಡ್ ಜುಲೈ ಸೈಕಲ್. ಇವಾಗ ಜಾನ್ವರಿ ಸೈಕಲ್ ನಾನು ಕಂಪ್ಲೀಟಾಗಿ ಹೇಳ್ತಿದ್ದೀನಿ. ಜಾನ್ವರಿ ಸೈಕಲ್ ಅವರು ಎಲ್ಲಿಂದ ಅಡ್ಮಿಷನ್ ಆಗಬೇಕು ಅಂದರೆ ಪ್ರತಿ ಇಯರ್ ಜಾನ್ವರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅವತ್ತಿಂದ ಮಾರ್ಚ್ 31 ಮ್ಯಾಕ್ಸಿಮಮ್ ನಿಮಗೆ 3 ಮಂತ್ಸ್ ಆಫ್ ಟೈಮ್ ಇರುತ್ತೆ. ಆ 3 ಮಂತ್ಸ್ ಒಳಗೆ ಯಾರೆಲ್ಲ ಅಡ್ಮಿಷನ್ ಆಗ್ತೀರಾ ಅವರೆಲ್ಲ ಬಂದು ಜಾನ್ವರಿ ಸೈಕಲಿಗೆ ಬರ್ತೀರಾ. ಮತ್ತು ನಿಮ್ಮ ಫಸ್ಟ್ ಸೆಮ್ ಏನಿದೆ ಅದು ನೀವು ಜಾಯಿನ್ ಆಗಿದ ತಕ್ಷಣ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿದ್ದ ಕೂಡಲೇ ನಿಮಗೆ ಮಾರ್ಚಿಂದ ಜುಲೈ ಒಳಗೆ ಯಾವಾಗ ಬೇಕಾದರೂ ಅಸೈನ್ಮೆಂಟ್ಸ್ ಕೊಡ್ತಾರೆ. ನಿಮಗೆ KSOU ಆ್ಯಪ್ ಅಂತ ಒಂದು ಬರುತ್ತೆ, ಅದರಲ್ಲಿ ನೀವು ಲಾಗಿನ್ ಕೂಡ ಆಗಬೇಕಾಗತ್ತೆ. ಅದು ನಿಮಗೆ ಪ್ಲೇಸ್ಟೋರಲ್ಲೂ ಕೂಡ ಸಿಗುತ್ತೆ ಮತ್ತು ಆ್ಯಪಲ್ iOS ಆ್ಯಂಡ್ರಾಯ್ಡ್ iOS ಎರಡರಲ್ಲೂ ಇದೆ, ಎರಡರಲ್ಲೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ ಕೊಟ್ಟರೆ ನಿಮಗೆ OTP ಬರುತ್ತೆ, ಅದು ಮುಖಾಂತರ ನೀವು KSOU ಆ್ಯಪಲ್ಲಿ ನೀವು ಲಾಗಿನ್ ಆಗ್ಬೋದು. ಆ ಆ್ಯಪಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ಅಸೈನ್ಮೆಂಟ್ ನಿಮಗೆ ಕೊಡೋದೇ ಮಾರ್ಚಿಂದ ಜುಲೈ ಒಳಗೆ, ಓಕೆನಾ. ಈ ಅಸೈನ್ಮೆಂಟ್ಸ್ ಏನು ಕೊಡ್ತಾರೆ ಅದು ಯಾವ ಥರ ಬರೀಬೇಕು ಅಂತ ನಿಮಗೇನಾದರೂ ಐಡಿಯಾ ಇರಲಿಲ್ಲ ಅಂದರೆ ಮೇಲೆ ಐ ಕಾರ್ಡ್ ಕೊಡ್ತೀನಿ, ಮಿಸ್ ಮಾಡದೆ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಸೊ ಅಸೈನ್ಮೆಂಟ್ಸು ಬೇಸಿಕಲಿ ಮಾರ್ಚಿಂದ ಜುಲೈ ಒಳಗೆ ಕೊಡ್ತಾರೆ, ಓಕೆನಾ. ಸೊ ಮಾರ್ಚಿಂದ ಜುಲೈ ಒಳಗೆ ಬರೆದು ನೀವು ಲಾಸ್ಟ್ ಡೇ ಒಳಗೆ ಸಬ್ಮಿಟ್ ಕೂಡ ಮಾಡಬೇಕಾಗತ್ತೆ. ಕಾಟಾಚಾರಕ್ಕೆ ಬರೆಯೋಂಗಿಲ್ಲ, ಅದರದ್ದೇ ಆದಂಥ ರೂಲ್ಸ್ ಇರುತ್ತೆ, ಅದ್ರ ಪ್ರಕಾರನೇ ನೀವು ಬರೀಬೇಕಾಗತ್ತೆ. ಸೊ ಅದಾದಮೇಲೆ ನಿಮ್ಮ ಫಸ್ಟ್ ಸೆಮ್ ಎಕ್ಸಾಮ್ ಫೀ ಏನಿದೆ, ನಿಮಗೆ ಎಕ್ಸಾಮ್ ಜಾನ್ವರಿ ಸೈಕಲ್ ಮಾಡಿದ್ದೀನಿ, ಸೊ ನನಗೆ ಜೂನ್ ಒಳಗೆ ನಿಮಗೆ ಎಕ್ಸಾಮ್ಸ್ ಆಗತ್ತೆ ಅಂತ ನೀವು ತಪ್ಪು ತಿಳ್ಕೊಬಾರ್ದು. ನಿಮ್ಗೆ ಆ ಎಕ್ಸಾಮ್ ನಿಮಗೆ ಫಸ್ಟ್ ಸೆಮ್ ನಡೆಯೋದೇ ಅಕ್ಟೋಬರಲ್ಲಿ. ಸೊ ನಿಮಗೆ ಫಸ್ಟ್ ಸೆಮ್ ಫೀಸ್ ಏನಿದೆ ಅದು ಬಂದು ನಿಮಗೆ ಆಗಸ್ಟಲ್ಲಿ ಪೇ ಮಾಡಿ ಅಂತ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಆಗಸ್ಟಲ್ಲಿ ಫಸ್ಟ್ ಸೆಮ್ ಫೀ ಪೇಡ್ ಮಾಡಬೇಕಾಗತ್ತೆ. ನೀವು ಫೀ ಆದಮೇಲೆ ನಿಮಗೆ ಆನ್ಲೈನ್ ಆರ್ ಆಫ್ಲೈನ್ ಕ್ಲಾಸ್ ತಗೊತಾರೆ. ಮತ್ತು ಸೆಪ್ಟೆಂಬರ್ ಮಂತಲ್ಲಿ ಅವರು ತಗೊಳ್ಳೋದು ಆಫ್ಲೈನೂ ಇರುತ್ತೆ ಮತ್ತು ಆನ್ಲೈನೂ ಇರುತ್ತೆ. ಇಟ್ಸ್ ಡಿಪೆಂಡ್ಸ್, ಅವರೇ ಇನ್ಫಾರ್ಮ್ ಮಾಡ್ತಾರೆ. ಒಂದು ಸರಿ ಅವರು ಆನ್ಲೈನ್ ಮಾಡ್ತಾರೆ, ಒಂದೊಂದು ಸರಿ ಆಫ್ಲೈನ್ ಮಾಡ್ತಾರೆ. ಅವ್ರಿಗೆ ಯಾವ ಥರ ಕನ್ವೀನಿಯೆಂಟ್ ಇರುತ್ತೋ ಆ ಥರ ನಿಮಗೆ ಸೆಪ್ಟೆಂಬರಲ್ಲಂತೂ ಮಿಸ್ ಮಾಡದೆ ಕ್ಲಾಸಸ್ ಅಂತ ಅವ್ರು ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ನಿಮ್ಮ ಎಕ್ಸಾಮ್ಸ್ ಏನಿದೆ ಅದು ಅಕ್ಟೋಬರಿಂದ ನವಂಬರ್ ಒಳಗೆ ನಿಮಗೆ ಫಸ್ಟ್ ಸೆಮ್ ಎಕ್ಸಾಮ್ ಇರುತ್ತೆ. ಸೊ ಬಿ ಕ್ಲಿಯರ್, ನೀವು ಜನವರಿ ಮಂತಲ್ಲಿ ಏನೇ ನೀವು ಅಡ್ಮಿಷನ್ ಮಾಡಿದ್ರು ಯಾವುದೇ ಇಯರ್ ಇರಲಿ, ಫಾರ್ ಎಕ್ಸಾಂಪಲ್ ಇವಾಗ ನಾನು 2026 ಈ ವಿಡಿಯೋ ಮಾಡ್ತಿದ್ದೀನಿ. 2026 ಜಾನ್ವರಿಯಲ್ಲಿ ನೀವು ಮಾಡಿದ್ರು ಅಡ್ಮಿಷನು ಏನೇ, ಇವಾಗ ಅಕ್ಟೋಬರ್ ಮತ್ತು ನವಂಬರ್ ಏನಿದೆ 2026 ಇಯರಲ್ಲೇ ನಿಮಗೆ ಅಕ್ಟೋಬರ್ ಟು ನವಂಬರಲ್ಲಿ ಯಾವುದೋ ಒಂದು ಮಂತಲ್ಲಿ ಲೈಕ್ ಎಲ್ಲ ಸೆಮಿಸ್ಟರ್ಗೂ ನೋಡ್ಕೊಂಡು ಮಾಡಬೇಕಲ್ಲ. ಸೊ ಮ್ಯಾಕ್ಸಿಮಮ್ ನಿಮಗೆ ಅಕ್ಟೋಬರಿಂದ ನವಂಬರ್ ಒಳಗೆ ನಿಮ್ಮದು ಎಕ್ಸಾಮ್ಸ್ ಫಿನಿಷ್ ಆಗುತ್ತೆ. ಮತ್ತು ನಿಮ್ಮ ಫಸ್ಟ್ ಸೆಮ್ ರಿಸಲ್ಟ್ ಯಾವಾಗ ಬರುತ್ತೆ, ಎಕ್ಸಾಮ್ ಬರೆದಿದ್ದೀವಿ ಮ್ಯಾಮ್ ಯಾವಾಗ ನಮಗೆ ರಿಸಲ್ಟ್ ಬರುತ್ತೆ ಅಂದರೆ ಲೈಕ್ ನೀವು ಸೆಕೆಂಡ್ ಸೆಮ್ಮು ವೆಯ್ಟ್ ಮಾಡ್ತಿರ್ತೀರಲ್ಲ, ಸೆಕೆಂಡ್ ಸೆಮ್ ಎಕ್ಸಾಮ್ ಫೀ ಪೇ ಮಾಡ್ತೀರಲ್ವ, ಫೀ ಪೇ ಮಾಡಿಬಿಟ್ಟು ನೆಕ್ಸ್ಟು ಯಾವಾಗ ಎಕ್ಸಾಮ್ಸ್ ಇರುತ್ತೆ ಅಂತ ವೆಯ್ಟ್ ಮಾಡ್ತಿರ್ತೀರ, ಆ ಟೈಮಲ್ಲಿ ಅವರು
ಫಸ್ಟ್ ಸೆಮ್ ರಿಸಲ್ಟ್ನ ಅನೌನ್ಸ್ ಮಾಡೋದು. ದಿಸ್ ಈಸ್ ದಿ ಬೇಸಿಕ್ ಥಿಂಗ್ಸ್ ದೇ ಆರ್ ಫಾಲೋಯಿಂಗ್. ಇದು ಒಂಥರ ಸೈಕಲ್ ಇದ್ದಂಗೆ. ದಿಸ್ ಇಸ್ ದಿ ಸೇಮ್ ಲೂಪ್ ಎವ್ರಿ ಇಯರ್ ಇಟ್ ವಿಲ್ ಹ್ಯಾಪನ್. ಓಕೆನಾ? ಗಾಬರಿ ಆಗಬೇಡಿ. ನಿಮ್ಮ ಫಸ್ಟ್ ಸೆಮ್ ರಿಸಲ್ಟ್ ಯಾವತ್ತೇ ಇದ್ರೂ ನಿಮಗೆ ಬಂದೇ ಬರುತ್ತೆ. ನೀವು ಸೆಕೆಂಡ್ ಸೆಮ್ ಎಕ್ಸಾಮ್ ಫೀ ಪೇ ಮಾಡ್ತೀರ ಗೊತ್ತಾ, ಆವಾಗ ನಿಮಗೆ ಫಸ್ಟ್ ಸೆಮ್ ರಿಸಲ್ಟು ಬರುತ್ತೆ. ಮತ್ತು ನಿಮ್ಮ ಫೈನಲ್ ಎಕ್ಸಾಮ್ ಇರುತ್ತೆ ಗೊತ್ತಾ, ಫಸ್ಟ್ ಸೆಮ್ಮಲ್ಲಿ ಕೊನೆಯ ಎಕ್ಸಾಮ್ ಮುಗಿಯುತ್ತಲ್ವ, ಫೈನಲ್ ಸಬ್ಜೆಕ್ಟ್ ಯಾವುದೋ ಒಂದು ದಿನ ಮುಗಿಯುತ್ತೆ ಅಲ್ಲ, ಅವತ್ತು ಮುಗ್ದಾದ್ಮೇಲೆ ನೀವು KSOU ಆ್ಯಪ್ ಏನಂತ ಹೇಳಿದ್ದೆ ನಾನು, ಅವ್ರು ಲಾಗಿನ್ ಮಾಡೋಕ್ಕೆ ಕೂಡ ಹೇಳಿರ್ತಾರೆ ಅಲ್ವಾ, ಆ ಆ್ಯಪಲ್ಲಿ ನೀವು ಸೆಮ್ನ ಚೇಂಜ್ ಮಾಡಬೇಕಾಗತ್ತೆ. ಅಲ್ಲಿ ಇನ್ಬಿಲ್ಡ್ ಆಗಿ ಫಸ್ಟ್ ಸೆಮ್ ಅಂತ ಕೊಟ್ಟಿರ್ತಾರೆ, ಅಲ್ಲಿ ನೀವು ಸೆಕೆಂಡ್ ಸೆಮ್ ಅಂತ ಅಪ್ಡೇಟ್ ಮಾಡ್ಕೊಬೇಕು. ಅಪ್ಡೇಟ್ ಮಾಡಿದ್ರೆ ಮಾತ್ರ ನಿಮಗೆ ಸೆಕೆಂಡ್ ಸೆಮ್ದು ಎಲ್ಲ ಡೀಟೇಲ್ಸ್ ಬರುತ್ತೆ. ಸೊ ಇವಾಗ ಸೆಕೆಂಡ್ ಸೆಮ್ ಜಾನ್ವರಿ ಸೈಕಲ್ ಅವ್ರದ್ದು ನೋಡ್ಕೊಂಡು ಹೋಗೋಣ. ಇವಾಗ ಫಸ್ಟ್ ಸೆಮ್ ಮುಗ್ದಿದೆ, ನೀವು KSOU ಆ್ಯಪಲ್ಲಿ ಸೆಕೆಂಡ್ ಸೆಮ್ ಅಂತ ಚೇಂಜ್ ಮಾಡ್ಕೊಂಡಿದ್ರೆ, ಚೇಂಜ್ ಆದಮೇಲೆ ವಾಟ್ ವಿಲ್ ಹ್ಯಾಪನ್ ಅಂತ ನೋಡೋಣ. ಮತ್ತು ಇವಾಗ ನಿಮಗೆ ಅಕ್ಟೋಬರ್ ಆರ್ ನವಂಬರಲ್ಲಿ ಎಕ್ಸಾಮ್ಸ್ ಮುಗಿಯುತ್ತೆ ಅಂತ ಹೇಳಿದ್ದೀನಿ ಅಲ್ವಾ. ಸೊ ಅಲ್ಲಿಂದ ನಿಮಗೆ ಡಿಸೆಂಬರಿಂದ ಫೆಬ್ರವರಿ ಒಳಗೆ ನಿಮಗೆ ಅಸೈನ್ಮೆಂಟ್ಸ್ ಕೊಡ್ತಾರೆ. ಸೇಮ್ KSOU ಆ್ಯಪಲ್ಲೇ ಕೊಡ್ತಾರೆ. ಆ್ಯಸ್ ಐ ಸೆಡ್ ಬಿಫೋರ್, ಅದರದ್ದೇ ಆದಂಥ ಅಸೈನ್ಮೆಂಟ್ ಟೆಕ್ನಿಕ್ಸ್ ಇರುತ್ತೆ. ಈ ಥರನೇ ಇಷ್ಟೇ ಪೇಜಸ್ ಬರೀಬೇಕು, ಇಷ್ಟೇ ಥರ ಬರೀಬೇಕು, ಇದೇ ಥರ ಫ್ರಂಟ್ ಪೇಜ್ ಇರಬೇಕು ಅಂತ ಪ್ರತಿಯೊಂದು ನಿಮಗೆ ಅಪ್ಲಿಕೇಶನಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಆ್ಯಪ್ ಏನು KSOU ಇನ್ಸ್ಟಾಲ್ ಮಾಡಿದ್ದೀರಾ ಅದರಲ್ಲೇ ಕೊಟ್ಟಿರ್ತಾರೆ. ಸೊ ನಿಮಗೆ ಅಸೈನ್ಮೆಂಟ್ ಏನಿದ್ರು ಡಿಸೆಂಬರ್ ಟು ಫೆಬ್ರವರಿಯಲ್ಲಿ ಬರುತ್ತೆ. ಇಷ್ಟು ಆಯಿತಾ. ಇನ್ ಮೀನ್ ವೈಲ್ ನೀವೇನು ಮಾಡಬೇಕು ಅಂದರೆ ಸೆಕೆಂಡ್ ಇಯರ್ಗೆ ನೀವು ಅಡ್ಮಿಷನ್ ಆಗಬೇಕು. ಓಕೆನಾ? ವಿಚ್ ಇಸ್ ಥರ್ಡ್ ಸೆಮ್ ಆ್ಯಂಡ್ ಫೋರ್ತ್ ಸೆಮ್. ಅಪ್ರಾಕ್ಸಿಮೇಟ್ಲಿ ಜಾನ್ವರಿ ಟು ಏಪ್ರಿಲ್ ಒಳಗೆ ನೀವು ಅಡ್ಮಿಷನ್ ಆಗಬೇಕು. ಮ್ಯಾಮ್ ಇವಾಗ ತಾನೇ ನಾವು ಫಸ್ಟ್ ಸೆಮ್ ಎಕ್ಸಾಮ್ ಬರ್ತಿದ್ದೀವಿ ಮತ್ತು ಸೆಕೆಂಡ್ ಇಯರ್ ಇವಾಗ ತಾನೇ ನಾವು ಅಸೈನ್ಮೆಂಟ್ಸ್ ತಗೊತಿದ್ದೀವಿ, ಸಡನ್ಲಿ ಯಾಕೆ ನಾವು ಫೀ ಪೇ ಮಾಡಬೇಕು ಅಂತ ನಿಮಗೆ ಡೌಟ್ ಬರ್ಬೋದು. ಸಿ ಹ್ಯಾಸ್ ಐ ಸೆಡ್ ಇಟ್ಸ್ ಎ ಜಾನ್ವರಿ ಸೈಕಲ್. ತಿರ್ಗಾ ಇನ್ನೊಂದು ಜಾನ್ವರಿನೇ ಬಂದುಬಿಡ್ತು. ಸಿ ಡಿಸೆಂಬರ್ ಟು ಫೆಬ್ರವರಿ ಅಂದರೆ ಅಫ್ಕೋರ್ಸ್ ಜಾನ್ವರಿ ಬಂದಿದೆ. ನೀವು ಜಾನ್ವರಿ ಸೈಕಲ್ ಸ್ಟೂಡೆಂಟ್ಸ್ ಯಾರೇ ಇದ್ದರೂ ತಿರ್ಗಾ ಜಾನ್ವರಿ ಒಳಗೆ ನೀವು ಅಡ್ಮಿಷನ್ ಸೆಕೆಂಡ್ ಇಯರಿಗೆ ಮಾಡಿಬಿಡಬೇಕು. ಸಿ ದಿಸ್ ಇಸ್ ದಿ ಸೇಮ್ ಲೂಪ್ ಎವ್ರಿ ಇಯರ್ ಹ್ಯಾಪನಿಂಗ್. ಸೆಕೆಂಡ್ ಇಯರಾಗಿ ಏನು ಅಡ್ಮಿಷನ್ ಆಗಿದ್ದೀರೋ ಆ ಅಡ್ಮಿಷನ್ ಲೆಟ್ರೆಲ್ಲ ಸೇಫಾಗಿ ನೀವು ಇಟ್ಕೊಬೇಕಾಗತ್ತೆ. ಬಿಕಾಸ್ ತುಂಬ ಜನ ಫಸ್ಟ್ ಇಯರ್ಗೆ ಜಾಯ್ನ್ ಆಗ್ತಾರೆ ಮತ್ತು ಮೀನ್ ವೈಲ್ ಸೆಕೆಂಡ್ ಇಯರ್ಗೆ ಬಿಟ್ಟು ಹೋಗ್ಬಿಡ್ತಾರೆ. ಈ ಥರ ಕನ್ಫ್ಯೂಷನ್ಸ್ ಆಗಬಾರ್ದು ಅಂತ ಅವರು ಕಂಪಲ್ಸರಿ ಮಾಡಿದ್ದಾರೆ. ಕಂಪಲ್ಸರಿ ನೀವು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗಲೇಬೇಕು. ಓನ್ಲಿ ದೆನ್ ನೆಕ್ಸ್ಟ್ ವಿಲ್ ಬಿ ಪ್ರೊಸೀಡಿಂಗ್ಸ್. ಓಕೆನಾ? ಹ್ಯಾಸ್ ಐ ಸೆಡ್ ಸೆಕೆಂಡ್ ಇಯರ್ ಅಂದರೆ ಥರ್ಡ್ ಸೆಮ್ ಆ್ಯಂಡ್ ಫೋರ್ತ್ ಸೆಮ್. ಅದಕ್ಕೆ ಟೈಮ್ ಲೈನ್ ಎಷ್ಟು ಕೊಡ್ತಾರೆ ಅಂದರೆ ಜಾನ್ವರಿ ಟು ಏಪ್ರಿಲ್ ಮ್ಯಾಕ್ಸಿಮಮ್. ಲೈಕ್ ನಿಮ್ಮದು ಫೀ ಏನೆಲ್ಲ ಇದೆ, ನಾರ್ಮಲ್ ಫೀ ನೀವು ಇಯರ್ಲಿ ಪೇ ಮಾಡ್ತೀರಲ್ಲ, ಆ ಇಯರ್ಲಿ ಫೀ ಜೊತೆಗೆ ಸಪೋಸ್ ನೀವು ಲಾಸ್ಟ್ ಡೇ ಒಳಗೆ ಕೊಟ್ಟಿಲ್ಲ ಅಂದರೆ ನೀವು ಫೈನೆಲ್ಲ ಕೂಡ ಪೇ ಮಾಡಿ ನೀವು ಅಡ್ಮಿಷನ್ ಕೂಡ ಮಾಡಿಸ್ಬೇಕಾಗತ್ತೆ. ಸೊ ಮ್ಯಾಕ್ಸಿಮಮ್ ನೀವು ಜಾನ್ವರಿ ಟು ಏಪ್ರಿಲ್ ಒಳಗೆ ಮಾಡಿಸ್ಬಿಡ್ಬೇಕು. ಮತ್ತು ಫೆಬ್ರವರಿ ಆರ್ ಮಾರ್ಚಲ್ಲಿ ನಿಮ್ಮದು ಎಕ್ಸಾಮ್ ಫೀಸ್ ಏನಿದೆ ಅದನ್ನ ಪೇ ಮಾಡಬೇಕಾಗತ್ತೆ. ಮ್ಯಾಮ್ ಇವಾಗ ತಾನೇ ನಾವು ಅಡ್ಮಿಷನ್ ಕೂಡ ಮಾಡಿದ್ದೀವಿ ಸೆಕೆಂಡ್ ಇಯರ್ಗೆ, ಮತ್ತು ಇವಾಗ ನಮಗಿನ್ನೂ ಫಸ್ಟ್ ಸೆಮ್ ರಿಸಲ್ಟ್ ಬಂದಿಲ್ಲ ಅಂದರೆ ಇವಾಗ ತಿರ್ಗಾ ಸೆಕೆಂಡ್ ಸೆಮ್ಮಿಗೆ ಫೀ ಪೇ ಮಾಡಿಸ್ತಿದ್ದಾರೆ ಅಂತ ನೀವು ಗಾಬರಿ ಆಗಬೇಡಿ. ಸೆಕೆಂಡ್ ಸೆಮ್ ಫೀ ಪೇ ಮಾಡಿದ್ರೆ ಮಾತ್ರ ನಿಮಗೆ ಫಸ್ಟ್ ಸೆಮ್ದು ರಿಸಲ್ಟ್ ಬರುತ್ತೆ ಮತ್ತು ನೀವು ಎಕ್ಸಾಮ್ಸ್ ಕೂಡ ತೊಗೊಂಡು ನೆಕ್ಸ್ಟ್ ಥರ್ಡ್ ಸೆಮ್ಮಿಗೆ ಹೋಗಬೇಕಾಗತ್ತೆ, ವೇರ್ ನೀವು ಆಲ್ರೆಡಿ ಅಡ್ಮಿಷನ್ ಮಾಡಿಸ್ಬಿಟ್ಟಿದ್ದೀರಾ. ಸೊ ಇಷ್ಟು ನೀವು ಫೀ ಪೇ ಮಾಡ್ತೀರಾ. ಫೀ ಪೇ ಮಾಡಿದ್ಮೇಲೆ ನಿಮ್ಮದು ಆನ್ಲೈನ್ ಆರ್ ಆಫ್ಲೈನ್ ಕ್ಲಾಸಸ್ ವಿಲ್ ಬಿ ಹೆಲ್ಡ್ ಆನ್ ಏಪ್ರಿಲ್ ಮಂತಲ್ಲಿ ಕಂಪಲ್ಸರಿ ಕ್ಲಾಸಸ್ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಆನ್ಲೈನ್ ಕ್ಲಾಸೇ ತಗೊತಾರೆ. ಇಫ್ ನಾಟ್ ಮೇ ಬಿ ಅವರು ಆಫ್ಲೈನಿಗೆ ಬನ್ನಿ ಅಂತ ಕೂಡ ಅವರು ಹೇಳ್ತಾರೆ. ಅದು ಪ್ರತಿಯೊಂದು ಲೊಕೇಶನು ಕೂಡ ಅವರೇ ಶೇರ್ ಮಾಡ್ತಾರೆ. ಸೊ ಇಷ್ಟು ಆದಮೇಲೆ ನಿಮ್ಮ ಸೆಕೆಂಡ್ ಸೆಮ್ ಎಕ್ಸಾಮ್ಸ್ ಯಾವಾಗಿರುತ್ತೆ ಅಂದರೆ ಮೇಯಿಂದ ಜೂನ್ ಮಂತ್ ಒಳಗೆ ನಿಮ್ಮದು ಸೆಕೆಂಡ್ ಸೆಮ್ ಎಕ್ಸಾಮ್ಸ್ ಇರುತ್ತೆ. ಇಷ್ಟು ಆಯಿತಾ. ಮತ್ತು ನಿಮ್ಮ ಸೆಕೆಂಡ್ ಸೆಮ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂದರೆ ಹ್ಯಾಸ್ ಐ ಸೆಡ್ ಬಿಫೋರ್, ಥರ್ಡ್ ಸೆಮ್ ಎಕ್ಸಾಮ್ ಫೀಸ್ ಪೇ ಮಾಡ್ತಿರಲ್ಲ ಆವಾಗ ನಿಮಗೆ ಸೆಕೆಂಡ್ ಸೆಮ್ ರಿಸಲ್ಟ್ಸ್ ಬರುತ್ತೆ. ಇನ್ನೇನು ಫೀಸ್ ಪೇ ಮಾಡಿಬಿಟ್ಟು ನೆಕ್ಸ್ಟ್ ಥರ್ಡ್ ಸೆಮ್ ಎಕ್ಸಾಮ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀರ, ಆವಾಗ ನಿಮಗೆ ಸೆಕೆಂಡ್ ಸೆಮ್ದು ರಿಸಲ್ಟ್ ಬರುತ್ತೆ. ಇಷ್ಟು ಆಯಿತಾ. ಹಾಗೆ ನಿಮ್ಮದು ಲಾಸ್ಟ್ ಡೇ ಎಕ್ಸಾಮ್ ಆಗಿದ ತಕ್ಷಣ KSOU ಆ್ಯಪಲ್ಲಿ ನೀವು ಸೆಮ್ನ ಚೇಂಜ್ ಮಾಡ್ಕೋಬೇಕು ಥರ್ಡ್ ಸೆಮ್ ಅಂತ ಚೇಂಜ್ ಮಾಡಿಕೊಂಡ್ರೆ ಮಾತ್ರ ಫೈನಲ್ ಎಕ್ಸಾಮ್ ಅಂದರೆ ಲೈಕ್ ನಿಮ್ಮದು ಲಾಸ್ಟ್ ಎಕ್ಸಾಮ್ ಇದೆ ಸೆಕೆಂಡ್ ಸೆಮ್ಮಲ್ಲಿ, ಆವಾಗ ನೀವು ಚೇಂಜ್ ಮಾಡ್ಕೊಬೇಕಾಗತ್ತೆ. ಇದಾದಮೇಲೆ ನಿಮಗೆ ಇವಾಗ ಥರ್ಡ್ ಸೆಮ್ ಜಾನ್ವರಿ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಅಗೇನ್ ದ ಸೇಮ್ ಪ್ಯಾಟರ್ನ್. ಅಸೈನ್ಮೆಂಟ್ಸ್ ಬಂದು ನಿಮಗೆ ಸೇಮ್ ಜೂನ್ ಟು ಜುಲೈ ಒಳಗಿರುತ್ತೆ. ಮತ್ತು ಎಕ್ಸಾಮ್ ಫೀಸ್ ಬಂದು ಸೆಪ್ಟೆಂಬರಲ್ಲಿ ನೀವು ಪೇ ಮಾಡ್ತೀರಾ. ಮತ್ತು ಆನ್ಲೈನ್ ಆರ್ ಆಫ್ಲೈನ್ ಕ್ಲಾಸ್ ವಿಲ್ ಬಿ ಆಲ್ಸೋ ಕಂಡಕ್ಟೆಡ್ ಆನ್ ಸೆಪ್ಟೆಂಬರ್. ಮತ್ತು ಅಕ್ಟೋಬರಿಂದ ನವಂಬರ್ ಒಳಗೆ ನಿಮಗೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಈ ಎಕ್ಸಾಮ್ಸ್ ಕಂಡಕ್ಟ್ ಆದಮೇಲೆ ನಿಮ್ಮ ಥರ್ಡ್ ಸೆಮ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂದರೆ ಫೋರ್ತ್ ಸೆಮ್
ಎಕ್ಸಾಮ್ ಫೀಸ್ ಎಲ್ಲ ಪೇ ಮಾಡಿಬಿಟ್ಟು ಫೋರ್ತ್ ಸೆಮ್ಮಿಗೆ ವೆಯ್ಟ್ ಮಾಡ್ತಿರ್ತೀರಲ್ಲ ಇನ್ನೇನು ಬರೀಬೇಕು ಅಂತ, ಆ ಟೈಮಲ್ಲಿ ನಿಮಗೆ ಥರ್ಡ್ ಸೆಮ್ ರಿಸಲ್ಟ್ ಶಾಕಿಂಗ್ ಆಗಿ ಬರುತ್ತೆ. ಸೊ ಇಷ್ಟು ಆಯಿತಾ. ಮತ್ತು ತಿರ್ಗಾ ನೀವು ಫೈನಲ್ ಎಕ್ಸಾಮ್ ಥರ್ಡ್ ಸೆಮ್ದು ಏನು ಮುಗಿಸ್ಕೊಂಡಿದ್ದೀರಾ, ಮುಗ್ದಿದ ತಕ್ಷಣ ಲಾಸ್ಟ್ ಡೇ ಏನಿದೆ ಅದಾಗಿದ ತಕ್ಷಣ ನೀವು KSOU ಆ್ಯಪಲ್ಲಿ ನಿಮ್ಮ ಸೆಮ್ನ ಚೇಂಜ್ ಮಾಡಬೇಕಾಗತ್ತೆ. ಆ್ಯಂಡ್ ಪ್ರತಿ ಸರಿ ನೀವು ಸೆಮ್ ಚೇಂಜ್ ಮಾಡಿದಾಗಲೂ ನಿಮಗೆ ಆಟೋಮೆಟಿಕ್ಲಿ ಲಾಗ್ ಆಫ್ ಆಗುತ್ತೆ, ಲಾಗಿನ್ ಮಾಡಬೇಕಾಗತ್ತೆ. ತಿರ್ಗಾ ನಿಮ್ಮ ರಿಜಿಸ್ಟರ್ ನಂಬರ್ ಕೊಟ್ಟು ಮತ್ತು ಅದರದ್ದು OTP ಕೂಡ ಹಾಕಿ, ನಿಮ್ಮದೇ ಆದಂಥ OTP ಹಾಕಿ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ಇಷ್ಟು ಆಯಿತಾ. ನೆಕ್ಸ್ಟ್ ನೀವು ಫೋರ್ತ್ ಸೆಮ್ ಅಂತ ಚೇಂಜ್ ಮಾಡಿದ ತಕ್ಷಣ ನೀವು ಆ್ಯಸ್ ಯೂಶುವಲ್ ಫೋರ್ತ್ ಸೆಮ್ ಜಾನ್ವರಿ ಸೈಕಲ್ಗೆ ಎಂಟರ್ ಆಗ್ತೀರಾ. ಈ ಫೋರ್ತ್ ಸೆಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ರೀ, ಬಿಕಾಸ್ ಇದರಲ್ಲಿ ನಿಮಗೆ ಅಸೈನ್ಮೆಂಟ್ಸ್ ಜೊತೆಗೆ ಪ್ರಾಜೆಕ್ಟ್ ಕೂಡ ಮಾಡ್ತೀರಾ. ಈ ವೈವಾ ಅನ್ನೋ ಕಾನ್ಸೆಪ್ಟ್ ನಿಮಗೆ ಫೋರ್ತ್ ಸೆಮ್ಮಲ್ಲಿ ಒಂದು ಮೆನ್ಷನ್ ಆಗಿರುತ್ತೆ, ನೀವೇನಾದರೂ ಚೆಕ್ ಮಾಡಿದ್ರೆ ಗೊತ್ತಿರುತ್ತೆ. ಆರ್ ನೀವು ಅಡ್ಮಿಷನ್ ಸೆಕೆಂಡ್ ಇಯರ್ಗೆ ಮಾಡಿಸ್ತೀರಲ್ಲ, ಅಲ್ಲೇ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ ವೈವಾ ಇದೆಯಾ ಏನು ಎಂತ ಅಂತ. ಸೊ ಅಲ್ಲಿ ನಿಮಗೆ ವೈವಾ ಫೈನಲ್ ಸೆಮ್ಮಲ್ಲಿ ಮಾತ್ರ ಬರೋದು, ಫಸ್ಟ್ ಸೆಮ್ಮಲ್ಲಿ ಸೆಕೆಂಡ್ ಸೆಮ್ಮಲ್ಲಿ ಥರ್ಡ್ ಸೆಮ್ಮಲ್ಲಿ ಬರೋದೇ ಇಲ್ಲ. ಸೊ ನೀವು ತಲೆ ಕೆಡಿಸ್ಕೊಬೇಡಿ. ಸೊ ಇಷ್ಟು ಫೋರ್ತ್ ಸೆಮ್ಮಲ್ಲಿ ಅಸೈನ್ಮೆಂಟ್ಸ್ ಆ್ಯಂಡ್ ವೈವಾ ಇರುತ್ತೆ, ಓಕೆನಾ. ಮತ್ತು ಅಸೈನ್ಮೆಂಟ್ಸ್ ವಿಲ್ ಬಿ ಗಿವನ್ ಬಿಟ್ವೀನ್ ಡಿಸೆಂಬರ್ ಟು ಫೆಬ್ರವರಿ ಒಳಗೆ ನಿಮಗೆ ಅಸೈನ್ಮೆಂಟ್ಸ್ ಕೊಡ್ತಾರೆ, ಓಕೆನಾ. ಮತ್ತು ಆ ಅಸೈನ್ಮೆಂಟ್ಸ್ ಜೊತೆಗೆ ನಿಮಗೆ ಪ್ರಾಜೆಕ್ಟ್ ವರ್ಕು ಕೂಡ ಮಾಡಬೇಕು ಅಂತಾರೆ. ಪ್ರಾಜೆಕ್ಟ್ ವರ್ಕು ಬಂದು ಇವಾಗ ಬೇಸ್ಡ್ ಆನ್ ದಿ ಸ್ಪೆಷಲೈಸೇಷನ್ ಯು ಚೂಸ್. ಇವಾಗ MCOM ಅವರು ಅಂದರೆ ಅಕೌಂಟ್ಸ್ ಆ್ಯಂಡ್ ಫಿನಾನ್ಸ್ ಇರುತ್ತೆ, ಇಲ್ಲ ಅಕೌಂಟ್ಸ್ ಆ್ಯಂಡ್ HR ಇರುತ್ತೆ, ಅವ್ರ ಫಿನಾನ್ಸ್ ಆ್ಯಂಡ್ HR ಇರುತ್ತೆ. ಆ ಥರ ಕಾಂಬಿನೇಷನ್ಸ್ ಇದೆ ಅಲ್ವಾ. ಆ ಥರ ಸ್ಪೆಷಲೈಸೇಷನಲ್ಲಿ ಯಾವುದೋ ಒಂದು ಸ್ಪೆಷಲೈಸೇಷನ್ ಮೇಲೆ ನಿಮಗೆ ಪ್ರಾಜೆಕ್ಟ್ ವರ್ಕ್ ಮಾಡಿ ಅಂತಾರೆ. ಆ್ಯಂಡ್ ಇಫ್ ಇಟ್ ಈಸ್ ಕಮ್ ಟು MBA ಆಗಲಿ, HR ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಅಕೌಂಟ್ಸ್ ಆಗಿರ್ಬೋದು, ಆರ್ IT ಆಗಿರ್ಬೋದು, ಅದ್ರ ಮೇಲೆ ನೀವು ಪ್ರಾಜೆಕ್ಟ್ ಮಾಡಬೇಕಾಗತ್ತೆ. ಪ್ರಾಜೆಕ್ಟ್ ವಿಲ್ ಬಿ ಸೋ ಇಂಪಾರ್ಟೆಂಟ್. ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದ್ರ ಬಗ್ಗೆ ಫುಲ್ ಐಡಿಯಾ ಬೇಕು ಅಂದರೆ iCardಲ್ಲಿ ಕೊಡ್ತೀನಿ, ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಆ್ಯಸ್ ಐ ಸೆಡ್ ಬಿಫೋರ್, ನಿಮಗೇನಾದರೂ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬೇಕು, ಇಫ್ ಯು ಗೈಸ್ ಆರ್ ವಾಚಿಂಗ್ ಇಟ್ ಆನ್ ಯೋರ್ ಫೋರ್ತ್ ಸೆಮ್, ನೀವೇನಾದರೂ ಫೋರ್ತ್ ಸೆಮ್ ಅವರು ಇದ್ದೀರಾ ಅಂದರೆ ನಿಮ್ಮ ಪ್ರಾಜೆಕ್ಟ್ ಹೇಗೆ ಅಪ್ರೋಚ್ ಮಾಡಬೇಕು, ಅಪ್ರೂವಲ್ ತೊಗೋಬೇಕು ಅಂತ ಪ್ರತಿಯೊಂದು ಕೂಡ ನಾನು ನಿಮಗೆ iCardಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡಿದೆ ಒಂದ್ಸರಿ ಚೆಕ್ ಮಾಡಿಕೊಡಿ. ಮತ್ತು ಇನ್ ಫೆಬ್ರವರಿ ಆರ್ ಮಾರ್ಚ್ ನೀವು ಫೋರ್ತ್ ಸೆಮ್ ಫೀ ಪೇ ಮಾಡಬೇಕು. ಇವಾಗ ಫೀ ಪೇ ಮಾಡಿರ್ತೀರಲ್ಲ, ಫೀ ಪೇ ಮಾಡಿದ್ದು ತಕ್ಷಣ ನಿಮಗೆ ಥರ್ಡ್ ಸೆಮ್ದು ರಿಸಲ್ಟ್ ಆಟೋಮೆಟಿಕಲಿ ಬರುತ್ತೆ. ಮತ್ತು ಕ್ಲಾಸಸ್ ವಿಲ್ ಬಿ ಹೆಲ್ಡ್ ಆನ್ ಏಪ್ರಿಲ್, ಓಕೆನಾ. ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು, ಏಪ್ರಿಲಲ್ಲಿ ಖಂಡಿತ ನಿಮಗೆ ಕ್ಲಾಸಸ್ ಇರುತ್ತೆ. ಮತ್ತು ಫೋರ್ತ್ ಸೆಮ್ಸ್ ಎಕ್ಸಾಮ್ಸ್ ಯಾವಾಗ ಇರುತ್ತೆ ಅಂದರೆ ಮೇಯಿಂದ ಜೂನ್ ಅಷ್ಟರಲ್ಲಿ ಇರುತ್ತೆ. ಈ 2 ಮಂತ್ಸಲ್ಲಿ ಮುಗಿಸೇ ಬಿಡ್ತಾರೆ. ಮ್ಯಾಕ್ಸಿಮಮ್ ಮೇ ಇರುತ್ತೆ. ಅಮ್ಮಮ್ಮ ಅಂದರೆ ಒಂದು ಸಬ್ಜೆಕ್ಟ್ ಬೇಕಿದ್ರೆ ಅಲ್ಲಕ್ಕೆ ಬುಲ್ಲಕ್ಕಲ್ಲಿ ನಿಮಗೆ ಜೂನಲ್ಲಿ ಬೀಳ್ಬೋದು ಅಷ್ಟೇ, ಇಲ್ಲ ಅಂದರೆ ನಿಮಗೆ ಮೇಯಲ್ಲೇ ಕಂಪ್ಲೀಟ್ಲಿ ಮುಗ್ದೋಗುತ್ತೆ ಫಾರ್ ಜಾನ್ವರಿ ಸೈಕಲ್, ಓಕೆನಾ. ಮತ್ತು ನಿಮ್ಮ ಎಕ್ಸಾಮ್ಸ್ ಮುಗ್ದಿದ್ದು 1 ವೀಕ್ ಅಷ್ಟಕ್ಕೆ ನೀವು ಮೈಸೂರಿಗೆ ವಿಸಿಟ್ ಮಾಡಬೇಕಾಗತ್ತೆ. ಪ್ರಾಜೆಕ್ಟ್ ಕೊಟ್ಟಿರ್ತೀರಲ್ಲ, ಪ್ರಾಜೆಕ್ಟ್ ಎಲ್ಲ ಸಬ್ಮಿಟ್ ಮಾಡಿರ್ತೀರಲ್ಲ, ಅದನ್ನ ನೀವು ಹೋಗಿ ಮೈಸೂರಿಗೆ ಸಬ್ಮಿಟ್ ಮಾಡಬೇಕು. ನಿಮ್ಮ ರೀಜ್ನಲ್ ಸೆಂಟರ್ ಯಾವುದೇ ಇದ್ರೂ ಅಲ್ಲೆಲ್ಲ ಹೋಗಿ ಮಾಡೋಂಗಿಲ್ಲ. ಅದಕ್ಕೆ ನಿಮಗೆ ಕಂಪ್ಲೀಟ್ ಗೈಡೆನ್ಸ್ ಏನಾದರೂ ಬೇಕು ಅಂದರೆ iCardಲ್ಲಿ ಕೊಟ್ಟಿರ್ತೀನಿ. ವೈವಾಗೆ ಹೇಗೆ ಥರ ನೀವು ಅಪ್ರೂವಲ್ ತಗೋಬೇಕು, ಯಾವ ಥರ ಅಪ್ರೋಚ್ ಮಾಡಬೇಕು, ಎಲ್ಲೋಗಿ ಸಬ್ಮಿಟ್ ಮಾಡಬೇಕು ಅಂತ ಕಂಪ್ಲೀಟ್ ವಿಡಿಯೋ ನಾನು ಕೊಟ್ಟಿದ್ದೀನಿ, ಅದೊಂದು ಸರಿ ಚೆಕ್ ಮಾಡ್ಕೊಳ್ಳಿ. ಮತ್ತು ವೈವಾ ಏನಿದೆ, ಆ ವೈವಾ ನಿಮಗೆ ಒಂದು ಡೇಟ್ ಅಲಾಟ್ಮೆಂಟ್ ಬರುತ್ತೆ. ನಿಮ್ಮ ರೋಲ್ ನಂಬರ್, ನಿಮ್ಮ ನೇಮ್ ಹಾಕಿ ಯಾವ ದಿನ ಬಂದು ನೀವು ಅಟೆಂಡ್ ಆಗಬೇಕು ಅಂತ ನಿಮಗೆ ಒಂದು ಲಿಸ್ಟ್ ಬರುತ್ತೆ. ಆ ಲಿಸ್ಟ್ ಪ್ರಕಾರ ನೀವು ಮೈಸೂರಲ್ಲೇ ಹೋಗಿ ವೈವಾ ಅಟೆಂಡ್ ಮಾಡಬೇಕಾಗತ್ತೆ. ಮತ್ತು ನಿಮ್ಮ ರಿಸಲ್ಟ್ಸ್ ಏನಿದೆ, ಫೈನಲ್ ಸೆಮ್ ರಿಸಲ್ಟ್ಸ್ ಬಿಡಿ ಬೇಗ ಬರುತ್ತೆ, ಅದೇನು ತೊಂದರೆನೇ ಇರಲ್ಲ. ವಿತಿನ್ ಜೂನ್ ಲಾಸ್ಟ್ ವೀಕ್ ಆರ್ ಜುಲೈ ಫಸ್ಟ್ ವೀಕ್ ಒಳಗೆ ನಿಮಗೆ ಫೈನಲ್ ರಿಸಲ್ಟ್ ಕಳಿಸೇ ಬಿಡ್ತಾರೆ. ಸೊ ಇಷ್ಟು ರಿಸಲ್ಟ್ ಆಯಿತಾ. ಮತ್ತು ರಿಸಲ್ಟ್ ಆಗಿದ ತಕ್ಷಣ ಅಲ್ಲೇ ಬಿಡೋಂಗಿಲ್ಲ. ನಿಮ್ಮ ಫೈನಲ್ ರಿಸಲ್ಟ್ ಏನಿದೆ, ಸಪೋಸ್ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ದೀರಾ, ಯಾರೋ ಒಬ್ರಿಬ್ರು ಲೈಕ್ ಅವರಿಂದ ಆಗದೆ ಮೇ ಬಿ ಡ್ಯೂ ಟು ಸಮ್ ಮ್ಯಾರೇಜಸ್ ಆರ್ ಬೇಬಿ ಆರ್ ವರ್ಕ್ ಪ್ರೆಷರ್ ಆರ್ ಪರ್ಸ್ನಲ್ ಇಶ್ಯೂಸ್, ಅದರಿಂದ ಯಾರಾದರೂ ಸಪೋಸ್ ಪಾಸ್ ಆಗಿಲ್ಲ ಅಂದರೆ ಅವರು ಬ್ಯಾಕ್ಲಾಗ್ ಎಲ್ಲ ಕಟ್ಕೊಂಡು ಪಾಸ್ ಆಗಿಬಿಡಬೇಕು. ಆವಾಗ ಮಾತ್ರ ಅವರು ಕಾನ್ವಕೇಷನಲ್ ಲೆಟರ್ನ ಪಡೆಯೋಕ್ಕೆ ಫೀ ಪೇ ಮಾಡ್ಬೋದಾಗತ್ತೆ. ನಿಮ್ಮದು ಫೈನಲ್ ಸೆಮ್ ರಿಸಲ್ಟ್ ಎಲ್ಲ ಬಂದ ಮೇಲೆ ದೇ ವಿಲ್ ಅನೌನ್ಸ್ ಫಾರ್ ಯು ಕಾನ್ವಕೇಷನ್ ಪ್ರೂಫ್ಗೆ ನೀವು ಎಲಿಜಿಬಲ್ ಇದ್ದೀರಾ. ಸೊ ಯು ಹ್ಯಾವ್ ಟು ಪೇ ದಿ ಫೀಸ್ ಅಂತ ಒಂದು ನೋಟಿಫಿಕೇಷನ್ ಬರುತ್ತೆ. ಆ ಫೀ ನೀವು ಪೇ ಮಾಡಿದ್ಮೇಲೆ ಲೈಕ್ ಮ್ಯಾಕ್ಸಿಮಮ್ ನಿಮಗೆ ಯಾವ ಮಂತಲ್ಲಿ ಬರುತ್ತೆ ಅಂದರೆ ಅಕ್ಟೋಬರಲ್ಲಿ ಈ ಥರ ಡಿಸಿಷನ್ಸ್ ಎಲ್ಲ ಬರುತ್ತೆ. ಬಿಕಾಸ್
ಜಾನ್ವರಿ ಸೈಕಲ್ ಅಲ್ಲ. ಸೊ ಮ್ಯಾಕ್ಸಿಮಮ್ ಸೆಪ್ಟೆಂಬರಿಂದ ಅಕ್ಟೋಬರ್ ಒಳಗೆ ನಿಮಗೆ ಫೀಸ್ ಪೇ ಮಾಡಿ ಕಾನ್ವೊಕೇಷನ್ ಲೆಟರ್ಗೆ ಅಂತ ಬರುತ್ತೆ. ನೀವು ಫೀ ಎಲ್ಲ ಪೇ ಮಾಡಿ ಕಾನ್ವೊಕೇಷನ್ ಲೆಟರ್ ನಿಮಗೆ ಯಾವಾಗ ತೊಗೊಬೇಕು ಅಂದರೆ ಮಾರ್ಚಲ್ಲಿ ತೊಗೊಬೋದು. ಈ ಸರ್ಟಿಫಿಕೇಟ್ ನೀವು ಮೈಸೂರಿಗೆ ಹೋಗಿ ಕೂಡ ಕಲೆಕ್ಟ್ ಮಾಡ್ಬೋದು. ಮೋಸ್ಟ್ಲಿ ಅಲ್ಲಿ ಫಸ್ಟ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಇರ್ತಾರೆ ಗೊತ್ತಾ, ಅವ್ರಿಗೆ ಮಾತ್ರ ಕರೆಸಿ ಅಲ್ಲಿ ಕೊಡ್ತಾರೆ. ಇಫ್ ನಾಟ್ ನೀವು ಇಲ್ಲ ನನಗೆ ಪೋಸ್ಟಲಲ್ಲಿ ಬರುತ್ತೆ, ಈ ಮಾರ್ಕ್ಸ್ ಕಾರ್ಡೆಲ್ಲ ಏನಿದೆ ಆ ಮಾರ್ಕ್ಸ್ ಕಾರ್ಡೆಲ್ಲ ನಿಮಗೆ ಪೋಸ್ಟಲಲ್ಲೇ ಪ್ರತಿ ಸರಿ ಬರುತ್ತೆ. ಎಲ್ಲೂ ಡೌನ್ಲೋಡ್ ಎಲ್ಲ ಮಾಡೋದೇನು ಬೇಡ. ಪ್ರತಿ ಮಾರ್ಕ್ಸ್ ಕಾರ್ಡ್ ನಿಮಗೆ ಪೋಸ್ಟ್ ನಿಮ್ಮ ರಿಜಿಸ್ಟ್ರ್ ಅಡ್ರೆಸ್ ಏನು ಕೊಟ್ಟಿದ್ದೀರಾ ಆ ರಿಜಿಸ್ಟ್ರ್ ಅಡ್ರೆಸ್ಗೆ ನಿಮಗೆ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಬರುತ್ತೆ. ಅದೇ ಥರ ಪೋಸ್ಟು ಕೂಡ ಮಾಡಿಸ್ಕೋಬೋದು. ಇಲ್ಲ ನಾನು ಮೈಸೂರಿಗೆ ಹೋಗಿ ತಗೋತೀನಿ, ನಾನು ತುಂಬ ಹತ್ತಿರ ಇದ್ದೀನಿ, ನಾನು ಮೈಸೂರಲ್ಲೇ ಎಕ್ಸಾಮ್ ಎಲ್ಲ ಮಾಡಿದ್ದು, ಸೊ ನಾನು ಮೈಸೂರವರೇ ಅಂದರೆ ನೀವು ಮೈಸೂರಲ್ಲೇ ಕೂಡ ನೀವು ಆ ಸರ್ಟಿಫಿಕೇಟ್ಸ್ನ ಡೈರೆಕ್ಟಾಗಿ ಯೂನಿವರ್ಸಿಟಿಗೆ ಹೋಗಿ ನಿಮ್ಮ ಕಾನ್ವೊಕೇಷನ್ ಲೆಟರ್ನ ನೀವು ಪಡ್ಕೊಬೋದು. ಸೊ ಇಷ್ಟು ನಿಮಗೆ KSOUದು ಕಂಪ್ಲೀಟ್ ಗೈಡೆನ್ಸ್ ಆಗಿರುತ್ತೆ ಜಾನ್ವರಿ ಸೈಕಲ್ ಅವರಿಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ KSOU ಮಾಡಬೇಕು ಅಂದ್ಕೊಂಡಿದ್ದಾರೆ ಇಲ್ಲ ಮಾಡ್ತಿದ್ದಾರೆ ಕನ್ಫ್ಯೂಷನ್ ಆಗಿದೆ ಅನ್ನೋರಿಗೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನನ್ನ ಚಾನಲ್ RJ ಆಂಗ್ರಿ ಬರ್ಡ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಆವಾಗ ತಾನೇ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ಬೇಗ ಸಿಗ್ತಾ ಇರುತ್ತೆ. ಆ್ಯಂಡ್ ಇದೇ ಥರ ಇನ್ನೊಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. ಚಿಯರ್ಸ್ ಆಲ್.